ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ, ರಿಪಬ್ಲಿಕ್ ಡೇ ಆಗಿತ್ತು. ಇವತ್ತಿನ ಬೆಳಿಗ್ಗೆ ಆರಾಮಾಗಿ ಟೀ ಕುಡ್ಕೊಂಡು ಬೆಳಿಗ್ಗೆ ಎದ್ದು ಟೀ ಕುಡಿದು ಇಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಸಹ ಮುಗಿಸಿ ಟಿಫನ್ನ ಮಾಡ್ತಾಯಿದ್ದೀನಿ. ಈ ಟಿಫನ್ನ ಇಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಶಾವಿಗೆನ ಇಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರಿದಿರೋ ಅಂಥ ಶಾವಿಗೆನೂ ಸಿಗುತ್ತೆ, ಆದರೆ ನನಗೆ ಯಾಕೋ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಹುರಿದೇ ಇರೋವಂಥ ಇದೇ ಥರ ಶಾವಿಗೆನ ತೊಗೊಂಡು ಬರ್ತೀನಿ. ಈಗ ಇಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾವು ಇಲ್ಲಿ ತುಪ್ಪ ಸಹ ಸೇರಿಸ್ಕೊಂಡು ಹುರ್ಕೋಬೋದು. ಹುರ್ಕೊಂಡು ನಂತರ ಒಂದು ಬಾಣಲೆಯಲ್ಲಿ ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೋಬೇಕು. ರವೆ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಆದರೆ ಶಾವಿಗೆ ಉಪ್ಪಿಟ್ಟಿಗೆ ಅಷ್ಟೊಂದು ಎಣ್ಣೆ ಏನು ಬೇಕಾಗಲ್ಲ. ಸ್ವಲ್ಪ ಎಣ್ಣೆ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ಆದರೆ ನಾನಿಲ್ಲಿ ಸ್ಕಿಪ್ ಆಯಿತು, ಹಾಕ್ಕೊಳ್ಳಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ಹಾಗೆ ಉದ್ದುದ್ದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಡಲೆಬೀಜ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಸಹ ಹಾಕ್ಕೋಬೋದು. ಅದನ್ನೆಲ್ಲ ನಾನು ಅರ್ಜೆಂಟಲ್ಲಿ ಮರ್ತೋಗ್ಬಿಡ್ತು. ಇಷ್ಟನ್ನೇ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಎಣ್ಣೆಲೇ ಇದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ ಕ್ಯಾರೆಟು ಹಾಗೆ ಬೀನ್ಸನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇಲ್ಲಿ ಎಣ್ಣೆಲೇ ಫ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಇದನ್ನು ಬೇಯಿಸಿ ಸಹ ಹಾಕ್ಕೋಬೋದು. ಶಾವಿಗೆ ಉಪ್ಪಿಟ್ಟನ್ನ ನಾವು 2 ಥರ ಮಾಡ್ಕೋಬೋದು. ಒಂದು ನ್ಯೂಡಲ್ಸ್ ಥರ ಮೊದಲೇ ಬೇಯಿಸ್ಕೊಂಡು ಶಾವಿಗೆನ, ಆನಂತರ ತರಕಾರಿನೂ ಸಹ ಬೇಯಿಸ್ಕೊಂಡು ಒಗ್ಗರಣೆ ಕೊಟ್ಕೋಬೋದು. ಹಾಗೆ ಈ ಥರನೂ ಮಾಡ್ಕೋಬೋದು. ನಾನು ಜಾಸ್ತಿ ಇದೇ ಥರ ಮಾಡ್ಕೋತಿರ್ತೀನಿ. ಹಾಗಾಗಿ ಇಲ್ಲಿ ಈರುಳ್ಳಿ, ಈಗ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ತರಕಾರಿ. ಈ ಬೀನ್ಸು, ಕ್ಯಾರೆಟ್ ಅಷ್ಟೇ ಅಲ್ಲದೆ ಆಲೂಗಡ್ಡೆ, ಬಟಾಣಿ, ನಿಮ್ಗೆ ಯಾವ ಇಷ್ಟ ಆಗುತ್ತೋ ಅದನ್ನೆಲ್ಲ ತರಕಾರಿಗಳನ್ನು ನಾವಿಲ್ಲಿ ಸೇರಿಸ್ಕೋಬೋದು. ಕ್ಯಾಪ್ಸಿಕಮ್ಮು ಇವನ್ನೆಲ್ಲ ಸೇರಿಸ್ಕೋಬೋದು. ನನ್ನ ಹತ್ರ ಇವೆರಡೇ ಇದ್ದಿದ್ದರಿಂದ ಇದೆರಡನ್ನು ಮಾತ್ರ ಹಾಕ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪ್ಲೇಟ್ನ ಮುಚ್ಚಿಟ್ಕೊಂಡಿದ್ದೆ ಬೇಗ ಬೇಯುತ್ತೆ ಅಂತ. ನಾವು ಇಲ್ಲಿ ಶಾವಿಗೆ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಒಂದು ಅರ್ಧ ಕಡಿಮೆ ಲೋಟದಷ್ಟು ನೀರನ್ನ ಹಾಕ್ಕೋಬೇಕು. ಯಾಕಂದರೆ ಶಾವಿಗೆ ನೀರು ಜಾಸ್ತಿ ಹಾಕೋದ್ರಿಂದ ಶಾವಿಗೆ ಏನಾಗುತ್ತೆ, ಮುದ್ದೆ ಥರ ಆಗುತ್ತೆ, ಉದುರಾಗಿ ಬರಲ್ಲ. ಹಾಗಾಗಿ ರವೆ ಉಪ್ಪಿಟ್ಗಾದರೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕೋದ್ರಿಂದ ಅದು ಬೇಗ ಅಬ್ಸರ್ವ್ ಆಗುತ್ತೆ. ಆದರೆ ಶಾವಿಗೆ ಆ ಥರ ಅಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೋಬೇಕು. ಈಗ ಸಪೋಸ್ 2 ಗ್ಲಾಸ್ ಶಾವಿಗೆ ತೊಗೊಂಡಿದ್ರೆ 1.5 ಗ್ಲಾಸು ನೀರನ್ನ, 1.5 ಅಥವಾ 1.25 ನೀರನ್ನ ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಉದುರಾಗಿ ಬರುತ್ತೆ. ನಾನಿಲ್ಲಿ 2 ಗ್ಲಾಸು ಶಾವಿಗೆ ತೊಗೊಂಡಿರೋದ್ರಿಂದ ಹಾಗೆ 3.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಸ್ಕಿದ ಬೇಳೆ ಸಹ ಇತ್ತು, ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು, ಆದರೆ ಇಲ್ಲಿ ಮಿಸ್ ಆಗೋಗ್ಬಿಡ್ತು. ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ನೀರಲ್ಲೇ ಕುದಿಯುತ್ತೆ ಅಂತ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಂತರ ಇದು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ. ಆಗ ಶಾವಿಗೆನ ಹಾಕಿ ಇದರಲ್ಲೇ ಶಾವಿಗೆ ಬೇಯಬೇಕು. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ನೀರು ಕುದೀತಾ ಇದೆ. ನಂತರ ನಾನು ಹುರಿದಿಟ್ಟಿರೋಂಥ ಶಾವಿಗೆನ ಇಲ್ಲಿ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟರೆ ಶಾವಿಗೆ ಹರಳೋ ಥರ ಆಗುತ್ತೆ. ಆಗ ಶಾವಿಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮಗೆ ನೀವು ಯಾವ ಟೈಪಲ್ಲಿ ಮಾಡ್ತೀರಾ, ಇದು ಇಷ್ಟ ಆಯಿತಾ ನಿಮಗೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ಈ ಶಾವಿಗೆ ನೀರಲ್ಲಿ ಬೇಯ್ತಾ ಇದೆ. ನೋಡಿ ಇಲ್ಲಿ ಅರ್ಧದಷ್ಟಾಗಿದೆ. ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಕಾಯಿ ತುರಿನೂ ಹಾಕ್ಕೋಬೇಕು. ಸ್ವಲ್ಪ ಕಾಯಿ ತುರಿನೂ 1-2 ಸ್ಪೂನಷ್ಟು ಕಾಯಿ ತುರಿನೂ ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ.
ಕಾಯಿನ ಹಾಕೋದ್ರಿಂದ ಅಡುಗೆ ಅನ್ನೋದು ಇನ್ನೂ ಟೇಸ್ಟಾಗಿ ಬರುತ್ತೆ. ಕಾಯಿನ ಸೇರಿಸ್ಕೊಂಡು ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ಇದರಲ್ಲಿ ಇನ್ನೂ ಸ್ವಲ್ಪ ನೀರಿದ್ದರಿಂದ ಸ್ವಲ್ಪ ಪ್ಲೇಟ್ನ ಮುಚ್ಚಿಟ್ಟಿದೆ. ನೋಡಿ ಈಗ ರೆಡಿಯಾಗಿದೆ. ಈಗ ಒಂದೆರಡು ನಿಮಿಷ ಬಿಟ್ಟರೆ ಈ ಥರ ಅರಳುತ್ತೆ ಶಾವಿಗೆ. ಈಗ ನಾನಿಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ಈಗ ಮನೆಯವ್ರಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ ತಿಂಡಿನ. ನೋಡಿ ಹೇಗೆ ಬಂದಿದೆ, ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ತಿಳಿಸಿ ದಯವಿಟ್ಟು. ನಂತರ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋದ್ವಿ. ಈ ದೇವಸ್ಥಾನ ಹರಿಯೂರು ಅಂತ ತುಮಕೂರಿಂದ 22 ಕಿಲೋಮೀಟ್ರ್ ದೂರದಲ್ಲಿರುವಂಥ ದೇವಸ್ಥಾನ ಇದು. ಹರಿಯೂರು ವೈದ್ಯನಾಥೇಶ್ವರ ದೇವಸ್ಥಾನ ಅಂತ. ನಾವು ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮು. ಇಲ್ಲಿ ನೀರು ಹಾಕ್ತಾರೆ. ಸೊ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬಸ್ ಅನುಕೂಲಗಳು ಅಷ್ಟೊಂದಾಗಿಲ್ಲ. ಟೈಮಿಗೆ ಸರಿಯಾಗಿ ಬಸ್ಗಳ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ಆಟೋ ಮಾಡಿಕೊಂಡು ಬಂದ್ವಿ. ಫಸ್ಟು ಎಂಟ್ರಿ ಆದ ತಕ್ಷಣ ಇಲ್ಲಿ ನೀರನ್ನು ಹಾಕ್ತಾರೆ. ಕೆರೆಯಿಂದ ಬರ್ತಾ ಇರುವಂಥ ನೀರನ್ನು ಇಲ್ಲಿ ಹಾಕಿಸ್ಕೊತಾರೆ. ಈ ನೀರನ್ನು ಹಾಕಿಸ್ಕೊಳ್ಳೋದ್ರಿಂದ ಯಾವುದೇ ಕಾಯಿಲೆಗಳಿದ್ರೂ ಯಾವುದೇ ಸಮಸ್ಯೆಗಳಿದ್ರೂ ಹೊರಟೋಗುತ್ತೆ ಅನ್ನೋದನ್ನು ಇಲ್ಲಿ ಪ್ರತೀತಿ. ಹಾಗಾಗಿ ನಾವು ಈ ರಶ್ಶಲ್ಲಿ ನಿಂತ್ಕೊಂಡು ಹೀಗೆ ನೀರನ್ನು ಹಾಕಿಸ್ಕೊಂಡ್ವಿ. ನಮ್ಮ ಮಕ್ಕಳಿಗೆ ನೀರನ್ನು ಹಾಕಿಸಿದ್ವಿ. ನೀರನ್ನು ಹಾಕಿಸ್ಕೊಂಡು ನಂತರ ಇಲ್ಲಿ ಆ ನೀರು ಹಾಕಿಸ್ಕೊಂಡಿದ್ದವ್ರಿಗೆ ಇಲ್ಲೇ ಊದಿನ ಕಡ್ಡಿ ಕೊಟ್ಟಿರ್ತಾರೆ, ಊದುಬತ್ತಿ. ಅದನ್ನು ಹಿಡ್ಕೊಂಡು ಅವರು ಆ ಮಡಿ ಬಟ್ಟೆಯಲ್ಲೇ ದೇವಸ್ಥಾನದ ಸುತ್ತಲೂ ಬರಬೇಕು. ಒಂದು 3 ಪ್ರದಕ್ಷಿಣೆಯನ್ನು ಹಾಕಬೇಕು. ಸಾಕ್ಷಾತ್ ಪರಶಿವನೇ ಇಲ್ಲಿ ವೈದ್ಯನಾಥೇಶ್ವರನಾಗಿ ನೆಲೆ ನಿಂತಿದ್ದಾನೆ. ಇಲ್ಲಿ ಈ ಥರ ಊದಿನ ಕಡ್ಡಿ ಇಟ್ಟಿರ್ತಾರೆ. ಆ ಊದುಕಡ್ಡಿನ ಹಿಡ್ಕೊಂಡು ಮಡಿ ಬಟ್ಟೆಯಲ್ಲೇ ಈ ದೇವಸ್ಥಾನದ ಸುತ್ತಲೂ 3 ಸತಿ ಪ್ರದಕ್ಷಿಣೆ ಹಾಕಬೇಕು. ತುಂಬ ಜನ ಇಲ್ಲಿ ನೀರು ಹಾಕಿಸ್ಕೊತಾ ಇದ್ದರು. ಬಂದವರೆಲ್ಲರೂ ಸಹ ನೀರು ಹಾಕಿಸ್ಕೊತಾ ಇದ್ದರು ಅಂತ ಹೇಳ್ಬೋದು. ಯಾವುದೇ ಆಗಲಿ ಅಲ್ಲಿ ಏನೋ ಒಂದು ಸತ್ಯ ಇದ್ದರೆ ತಾನೇ ಮಾತ್ರ ನಡೆಯೋದು ಈ ಥರ. ಹಾಗಾಗಿ ಅದೇ 3 ಸುತ್ತನ್ನು ಹಾಕಿಸ್ಕೊಂಡು ಬಂದ್ವಿ. ಇಲ್ಲಿ ಒಳಗಡೆ ತುಂಬ ಚಿಕ್ಕದು ಇದು ದೇವಸ್ಥಾನ. ಒಂಥರ ಹೈಟಲ್ಲಿ ತುಂಬ ತಗ್ಗಾಗಿರುವಂಥದ್ದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ಅಷ್ಟೊತ್ತಿಗೆ ತುಂಬ ರಶ್ ಆಗೋಗ್ಬಿಟ್ಟಿತ್ತು ಒಳಗಡೆ. ಹಾಗಾಗಿ ಇಲ್ಲಿ ಒಳಗಡೆ ಬಂದು ನಿಂತಿದ್ದೀವಿ. ಇಲ್ಲಿ ಒಳಗಡೆ ಗರ್ಭಗುಡಿ ದೇವರ ದರ್ಶನ ಮಾಡ್ಕೊಳ್ಳೋಕ್ಕೆ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ. ಆದರೂ ಸಹ ನಾನು ಅದೇ ರಶ್ಶಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಪರಶಿವ ಸಹ ಕಾಣ್ತಿದ್ದಾನೆ. ಇದು ಇಲ್ಲಿಂದ ಆಚೆ ಬರೋವಂಥ ಸ್ಥಳ. ಆ ವೈದ್ಯನಾಥೇಶ್ವರ ವಿಡಿಯೋನ ನೋಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಾರಿ, ಅದನ್ನು ಜಾಸ್ತಿ ಹೊತ್ತು ತೊಗೊಳಕ್ಕಾಗಲಿಲ್ಲ. ವಿತಿನ್ ಸೆಕೆಂಡಲ್ಲೂ ಆಗಲಿಲ್ಲ ಅದನ್ನು ನಾನು ತೊಗೊಳೋದಕ್ಕೆ, ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಅದೇ ರಶ್ಶಲ್ಲಿ ಸ್ವಲ್ಪ ಹಾಗೆ ತೊಗೊಂಡೆ ಅಷ್ಟೇ. ನೋಡಿ, ಇದೆಲ್ಲ ದೇವಸ್ಥಾನದ ಹೊರಗಡೆ ವ್ಯೂವ್ಸು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನೀವು ಯಾರಾದರೂ ಈ ದೇವಸ್ಥಾನ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಅದು ಸಹ ಕಮೆಂಟ್ ಮಾಡಿ ತಿಳಿಸಿ. ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಗೊತ್ತಿದ್ದಷ್ಟನ್ನು ನಾನಿಲ್ಲಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ನೋಡಿ, ಇದು ದಾಸೋಹ ವ್ಯವಸ್ಥೆ. ಇಲ್ಲಿ ಊಟ ಪ್ರಸಾದ ಸಹ ಇರುತ್ತೆ. ದಾಸೋಹ ಯಾವಾಗಲೂ ದಾಸೋಹ ಇರುತ್ತಂತೆ. ಸೊ ಹಾಗಾಗಿ ಸಂಡೇ ಮತ್ತು ಸೋಮವಾರ ತುಂಬ ಜನ ಇರ್ತಾರೆ. ಮಿಕ್ಕಿದ ದಿನದಲ್ಲಿ ಮಾಮೂಲಿಯಾಗಿರ್ತಾರೆ. ಹಾಗೆ ನೀರು ಮಾತ್ರ ಪ್ರತಿದಿನವೂ ಹಾಕ್ತಾರೆ. ಹಾಗೆ ದಾಸೋಹ ಸಹ ಪ್ರತಿದಿನ ಇರುತ್ತೆ. ನೋಡಿ, ಇದೆಲ್ಲ ದೇವಸ್ಥಾನದ ಹೊರಗಡೆ. ಯಾವುದೇ ಆಗಲಿ ಟೈಮ್ ಬಂದಾಗ ನಮ್ಮ ಕೆಲಸ ಅನ್ನೋದು ಹೂವಿನಷ್ಟೇ. ಎಂಥ ಕಷ್ಟದ ಕೆಲಸ ಇದ್ರೂ ಹೂವಿನಷ್ಟೇ ಸರಾಗವಾಗಿ ಆಗುತ್ತೆ. ಅದಕ್ಕೆ ಟೈಮ್ ಬರಬೇಕು ಅಷ್ಟೇ. ಆದರೆ ನಾವು ತುಂಬ ದಿವಸದಿಂದ ಅಂದ್ಕೊತಿದ್ವಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆದರೆ ಇವಾಗ ಕಾಲ ಕೂಡಿ ಬಂತು. ನಮಗೆ ತಾಳ್ಮೆ ಇರಬೇಕು ಅಷ್ಟೇ ಜೀವನದಲ್ಲಿ.
ಈಗ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಈಗ ಆಟೋದಲ್ಲಿ ಮತ್ತೆ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೀವು ಯಾರಾದರೂ ಈ ದೇವಸ್ಥಾನ ನೋಡಿದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.